ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ ನೋಡಿ, ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ. ಇದು ಗುರುವಾರದ ಸಂಜೆಯ ವ್ಲಾಗು. ಕೆಲಸ ಎಲ್ಲ ಮುಗಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ನಾನು ಪೂಜೆ ಮಾಡ್ತಾ ಇದ್ದೀನಿ. ಈಗ ಪೂಜೆ ಮಾಡ್ಬಿಟ್ಟು ಅಡುಗೆ ಮಾಡಬೇಕು. ಅಷ್ಟರಲ್ಲಿ ಮಗನ ಬಿಟ್ಬಿಟ್ಟು ಬರ್ತಾರೆ ಹಸ್ಬೆಂಡು. ಈಗ ಅಮ್ಮ ಸೊಪ್ಪು ಕೊಟ್ಟು ಕಳಿಸಿದ್ರು. ಎಣ್ಣೆ ಸೊಪ್ಪು ಬರುತ್ತಲ್ಲ ಹೊಲದಲ್ಲಿ, ಆ ಥರದ್ದು ಎಣ್ಣೆ ಸೊಪ್ಪು ಕೊಟ್ಟು ಕಳಿಸಿದ್ರು. ಅದು ದೊಡ್ಡದಾಗಿತ್ತು. ಅದನ್ನು ಇವಾಗ ಕಟ್ ಮಾಡಬೇಕು ಕೂತ್ಕೊಂಡು. ಇವಾಗ ಪೂಜೆ ಮಾಡಿಬಿಟ್ಟು ನಾನು ಪೂಜೆ ಮಾಡಿದ್ದೆಲ್ಲ ಆದಮೇಲೆ ಹಿಂದೆನೇ ಬಾಗಿಲು ಹಾಕ್ಬಾರ್ದು ಅಂದ್ಬಿಟ್ಟು ಒಂದೆರಡು ನಿಮಿಷ ತೆಗೆದಿರ್ತೀನಿ. ತೆಗೆದಿದ್ದೆಲ್ಲ ಆದಮೇಲೆ ಆಮೇಲೆ ಕೂತ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊತೀನಿ. ಈಗ ನೋಡಿ, ಹೊಸ್ಲಿಗೆ ಮತ್ತು ತುಳಸಿ ಕಟ್ಟೆ ಹತ್ರ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಮತ್ತು ಬಂದು ಒಳಗಡೆ ಒಂದು ಸಲ ಕೈ ಮುಕ್ಕೊಂಡು ಈಗ ಪೂಜೆ ಎಲ್ಲ ಮುಗಿಸ್ತಾಯಿದ್ದೀನಿ. ಇವಾಗ ನೋಡಿ, ಸೊಪ್ಪು ಕಟ್ ಮಾಡೋದಕ್ಕೆ ಇವಾಗ ಕೂತ್ಕೊಂಡೆ. ನಮ್ಮ ಮನೆಯವರು ಇರು ತಂದುಕೊಡ್ತೀನಿ ಅಂದರು. ಕಟ್ ಮಾಡೋದಕ್ಕೆ ಎಲ್ಲ ಚಾಕು ಅದೆಲ್ಲ ಅವ್ರು ತಂದುಕೊಟ್ರು. ನಾನು ಕಟ್ ಮಾಡ್ತಾಯಿದ್ದೆ. ಸೊಪ್ಪು ನೋಡಿ ತುಂಬ ದೊಡ್ಡದಾಗಿದೆ, ಎಣ್ಣೆ ಸೊಪ್ಪು. ಹಾಗಾಗಿ ಕೊಟ್ಟು ಕಳಿಸಿದ್ರು ನಮ್ಮಮ್ಮ. ಕಟ್ ಮಾಡ್ತಾಯಿದ್ದೀನಿ. ಈಗ ಬಸ್ಸಾರು ಮಾಡಬೇಕೀಗ. ಬಸ್ಸಾರು ಮುದ್ದೆ ಮಾಡಬೇಕೀಗ. ಸಂಜೆ ಟೈಮು. ಮಧ್ಯಾಹ್ನ ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡಿದ್ನಲ್ವ, ಅದೇ ತಿನ್ಕೊಂಡಿದ್ವಿ. ನಮ್ಮ ಮನೆಯವರು ಬೇಡ ಅಂತಂದರು. ಸಂಜೆ ಮಾಡೋಣ ಬಿಡು ಅಂತಂದರು. ಅವ್ರಿಗೆ ಅಡುಗೆ ಮಾಡೋದಕ್ಕೆ ಇಷ್ಟ, ಯಾವಾಗಲೂ ಅಡುಗೆ ಮಾಡ್ತಾರೆ. ಅಂದರೆ ಮಾಡಿಲ್ಲ ಅಂದ್ರೂ ಕೂಡ ನನಗೆ ಬಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಅಡುಗೆ ಅಂದರೆ ಅವ್ರಿಗೆ ಇಷ್ಟ. ಸಾಂಬಾರು ಕೂಡ ಅವರೇ ಮಾಡ್ತಾರೆ, ಎಲ್ಲ ಬರುತ್ತೆ ಅವರಿಗೆ ಮಾಡೋದಕ್ಕೆ. ಹಾಗಾಗಿ ನಾನು ಮಾಡ್ತಾಯಿರ್ತೀನಲ್ವ, ಬಂದು ಒಂದೊಂದು ಕೆಲಸ ಮಾಡಿಕೊಡ್ತಾರೆ. ಹೀಗೆ ಇಬ್ಬರು ಅಡುಗೆ ಮಾಡ್ತಾಯಿದ್ದೀವಿ ಇವತ್ತು. ಆಡಿಕೊಂಡು ನಾವು ಅಡುಗೆ ಮಾಡಿದ್ದೆ ಆಯಿತು ನಿಧಾನಕ್ಕೆ. ಮಕ್ಕಳ ಜೊತೆ ಮಾತಾಡಿಕೊಂಡು, ಮಕ್ಕಳೆಲ್ಲ ಓದ್ಕೊತಾಯಿದ್ರು. ಮಾತಾಡೋಕ್ಕೆ ಸಿಕ್ಕಲಿಲ್ಲ ಅವರು. ಹೋಗಿ ಬಂದು ಓದ್ಕೊಳ್ರು ಅಂತ ಹೇಳ್ಕೊಂಡು ನಾವಿಬ್ಬರು ಅಡುಗೆ ಮಾಡ್ತಾಯಿದ್ವಿ. ಅವರು ಬಂದು ಸಂಜೆ ತಿಂದಿದ್ರು. 6 ಗಂಟೆಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಅಲ್ವ ಬೆಳಿಗ್ಗೆ. ಅವ್ರಿಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ. ಅವರು ಬಂದು ತಿಂದಿದ್ರು ಸಂಜೆ 6 ಗಂಟೆಗೆ. ಹಾಗಾಗಿ ಅವರು ಲೇಟಾಗಿ ಊಟ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ನಾವು ಅಡುಗೆ ಮಾಡಿಬಿಟ್ಟು ನಾವು ಊಟ ಮಾಡೋಣ ಅಂತ ಅಂದ್ಕೊಂಡು, ನಮಗೆ ಬಿಸಿಬೇಳೆಭಾತ್ ಅವೆಲ್ಲ ಇಡಿಸಲ್ಲ. ನಮಗೆ ಏನಿದ್ರು ಮುದ್ದೆ ಬಸ್ಸಾರು ಜಾಸ್ತಿ ಇಷ್ಟಪಡ್ತೀವಿ ನಾವು. ಮುದ್ದೆನೇ ಜಾಸ್ತಿ, ಏನೇ ಸಾಂಬಾರು ಮಾಡಿದ್ರು ಮುದ್ದೆ ಜಾಸ್ತಿ ಮಾಡ್ತೀವಿ ನಮ್ಮ ಮನೇಲಿ. ನಮ್ಮ ಮನೆಯವ್ರಿಗಂತೂ ನಾವು ತಿಂಡಿ ಮಾಡಿಕೊಂಡ್ರು ಕೂಡ ನಮ್ಮ ಮನೆಯವ್ರು ಮುದ್ದೆ ಬೇಕೇ ಬೇಕು. ಡ್ಯೂಟಿಗೆ ಹೋಗ್ಬೇಕಾದ್ರೂ ಮುದ್ದೆ ಮಾಡಿರ್ತೀನಿ ನಾನು. ಮತ್ತು ಮನೆಗೆ ಬಂದಮೇಲೂ ಮುದ್ದೆ ಇರಲೇಬೇಕು ಅವ್ರಿಗೂ ಕೂಡ. ಅವ್ರ ಜೊತೆಲಿ ಅವ್ರ ನೆಪ ಮಾಡ್ಕೊಂಡು ನಾನು ಸ್ವಲ್ಪ ತಿಂತೀನಿ. ನನಗೂ ಮುದ್ದೆ ತಿಂತೀನಿ. ಮುದ್ದೆ ಬೇಕೇ ಬೇಕು ನನಗೂ ಕೂಡ, ಸ್ವಲ್ಪನಾದರೂ. ಅದ್ರ ಮೇಲೆ ಸ್ವಲ್ಪ ರೈಸ್ ತಿಂದರೆ ಸಮಾಧಾನ ಆಗುತ್ತೆ. ಹಾಗಾಗಿ ನೋಡಿ, ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರು ಸೊಪ್ಪು ತೊಳ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು, ನಾನೇ ತೊಳ್ಕೊಡ್ತೀನಿ, ಮಣ್ಣಿರುತ್ತೆ ಜಾಸ್ತಿ ಅದಿರು ಅಂತ ಅಂದ್ಬಿಟ್ಟು, ನೀನು ಅಲ್ಲಿ ಮಾಡ್ತಾಯಿರೋ ಅನ್ನಕ್ಕೆಲ್ಲ ಇಡು, ಕಾಳೆಲ್ಲ ಬೇಯಕ್ಕಿಟ್ಟಿದ್ರು ಅವರೇನೆ ಮೊದಲೇನೆ. ಅನ್ನಕ್ಕಿಡು, ಸ್ವಲ್ಪ ಪಾತ್ರೆ ಎತ್ತಿ ಕಡೆಗೆ ಹಂಗೆ ತೊಳ್ಕೊಂಬಿಡು, ನಾನು ಸೊಪ್ಪು ತೊಳ್ಕೊಡ್ತೀನಿ ಅಂತ ಹೇಳಿದ್ರು. ಈಗ ನೋಡಿ, ನಾನೆಲ್ಲ ಅಲ್ಲಿ ಪಾತ್ರೆನೂ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬಸ್ಸಾರಿಗೆಲ್ಲ ತೆಂಗಿನಕಾಯಿ ಮತ್ತು ಏನೇನು ಹಾಕ್ತಾರೆ ಬಸ್ಸಾರಿಗೆ. ನಾನು ಹಾಕೋದು ತೆಂಗಿನಕಾಯಿ, ಜೀರಿಗೆ ಮತ್ತು ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ. ಬೇಯಿಸಿರೋದಾದರೂ ಹಾಕ್ಬೋದು, ಹಸಿದಾದರೂ ಹಾಕ್ಬೋದು. ಇಷ್ಟು ಹಾಕ್ಕೊಂಡು ನಾನು ರುಬ್ಕೊತೀನಿ ಫಸ್ಟು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೀನಿ ನಾನು. ಕಾಳೆಲ್ಲ ಹಾಕಿ ಸ್ವಲ್ಪ ಕಾಳು ಹಾಕ್ಕೊಂಡು ರುಬ್ಕೋಬೇಕು ಬಸ್ಸಾರಿಗೆ. ಅಂದರೆ ನಮಗೆ ಎಷ್ಟು ಬೇಕು ಸಾಂಬಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾಳು ಹಾಕಿ ರುಬ್ಕೊಬೇಕು. ಅದೆಲ್ಲ ರುಬ್ಬಿದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೆರಡು ರೌಂಡ್ ಆಡಿಸ್ಬೇಕಷ್ಟೇ. ಕೊತ್ತಂಬರಿ ಜಾಸ್ತಿ ನುಣ್ಣಗಾಗಬಾರ್ದು. ಈಗ ನೋಡಿ, ತೆಂಗಿನಕಾಯಿ ಕುಟ್ಕೊಂಡು ಹಾಕ್ಕೊತಾ ಇದ್ದೀನಿ ನಾನು. ಬಸ್ಸಾರಿಗೆ ಇಷ್ಟೇ ಐಟಮೇ ಹಾಕೋದು. ಸಾಂಬಾರು ಮಾತ್ರ ಸೂಪರಾಗಿತ್ತು ಸ್ನೇಹಿತರೆ. ರಾತ್ರಿ ಮಾಡಿದ್ದು ಬಸ್ಸಾರು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಬೆಳಗ್ಗೆ ನೋಡಿದ್ರೆ ಸ್ವಲ್ಪನೇ ಇತ್ತು. ಹಾಗಾಗಿ ಮಕ್ಕಳು ಕೂಡ ಬೆಳಗ್ಗೆಗೂ ಅದನ್ನೇ ಹಾಕಿಸ್ಕೊಂಡು ಹೋದ್ರು. ರೈಸ್ ಮಾಡು ಮಮ್ಮಿ, ಸಾಂಬಾರು ಚೆನ್ನಾಗೈತೆ, ರೈಸ್ ಮಾಡು, ತಿಂಡಿ ಏನು ಮಾಡಬೇಡ ಅಂತ ಹೇಳಿದ್ರು. ಮಾರನೇ ದಿನವೂ ಅವರು ತಿಂಡಿಗೆ ಬಾಕ್ಸ್ಗೆ ರೈಸ್ ಮಾಡಿ ಬಸ್ಸಾರು ಹಾಕಿ ಕಳಿಸ್ದೆ. ಅಂದರೆ ಮಗನಿಗಿರಲಿಲ್ಲ ಬಾಕ್ಸು, ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಮಗಳಿಗಷ್ಟೇ ಇದ್ದಿದ್ದು. ಹಾಗಾಗಿ ನೋಡಿ, ಈಗ ಸೊಪ್ಪು ತೊಳ್ಕೊಂಬಂದು ಅವರೇ ಇಟ್ಟರು. ಅರ್ಧ ಕಾಳು ತೆಕ್ಕೊಂಡಿದ್ವಲ್ವ ಬಸ್ಸಾರಿಗೆ ರುಬ್ಬಕ್ಕೆ ಅಂದ್ಬಿಟ್ಟು, ಅರ್ಧ ಕಾಳು ಅದರಲ್ಲೇ ಇತ್ತು. ಇವಾಗ ಅದಕ್ಕೇ ಸೊಪ್ಪು ಇಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಕ್ಕಿಡ್ತಾ ಇದ್ದಾರೆ ನಮ್ಮ ಮನೆಯವರೇನೆ. ನಾನು ಆ ಕಡೆ ಖಾರ ರುಬ್ಕೊತಾ ಇದ್ದೀನಿ. ಹೀಗೆ ನಮ್ಮ ಮನೇಲಿ ಇಬ್ಬರು ಅನ್ಯೋನ್ಯವಾಗಿ ಕೆಲಸ ಮಾಡ್ಕೊಂಡಿರ್ತೀವಿ. ಹಂಗಂತ ಜಗಳ ಆಡ್ತೀವಿ ಅಂದರೆ, ಜಗಳ ಆಡೋದೇ ಇಲ್ಲ ನಮ್ಮ ಮನೇಲಿ ಅಂತಲ್ಲ, ನಾವು ಕೂಡ ಜಗಳ ಆಡ್ತೀವಿ. ಅಂದರೆ ಸ್ವಲ್ಪ ಹೊತ್ತು ಅಷ್ಟೇ. ವಾದಕ್ಕೆ ವಾದ ಪ್ರತಿವಾದ ಏನು ನಡೆಯೋದಿಲ್ಲ. ದೊಡ್ಡ ಮಟ್ಟಕ್ಕೆ ಏನು ಜಗಳ ಆಗೋದಿಲ್ಲ, ಯಾವತ್ತಿಗೂ ಆಗಿಲ್ಲ. ವಾದಕ್ಕೆ ವಾದ ನಡೆಯುತ್ತೆ, ಅಂದರೆ ಕಮ್ಮಿ, ಜಾಸ್ತಿ ಜಗಳ ಆಡೋದಕ್ಕೆ ಹೋಗೋದಿಲ್ಲ.
ಅಷ್ಟಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಯಾರಾದರೂ ಒಬ್ಬರು ಆಚೆ ಎದ್ದು ಹೋಗ್ಬಿಡೋದೋ ಇಲ್ಲ ಬೇರೆ ಕೆಲ್ಸಕ್ಕೆ ಹೋಗೋದೋ ಏನಾದರೂ ಒಂದು ಮಾಡ್ತಿರ್ತೀವಿ. ಇಲ್ಲ ಮಾತಾಡ್ದಿರ ಜಗಳ ಮಾಡ್ಕೊಂಡು ಮುನಿಸ್ಕೊಂಡ್ರು ಕೂಡ ನಾನೇ ಮಾತಾಡಿಸ್ಬಿಡ್ತೀನಿ, ಇಲ್ಲ ನಮ್ಮ ಮನೆಯವರೇ ಮಾತಾಡಿಸ್ಬಿಡ್ತಾರೆ. ಯಾಕಂದರೆ ಈಗ ಗಂಡ ಹೆಂಡ್ತಿ ಅಂತ ಅಂದಮೇಲೆ ಜಗಳ ಬಂದೇ ಬರುತ್ತೆ. ಯಾರು ಜಗಳ ಆಡದೇ ಇರೋ ಥರ ಯಾರೂ ಇರೋಲ್ಲ. ಗಂಡ ಹೆಂಡ್ತಿ ಮನೇಲಿ ಯಾರೇ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಯಾರೂ ಜಗಳ ಆಡದೇ ಇರೋಲ್ಲ. ಜಗಳ ಆಡೇ ಆಡ್ತಾರೆ. ನಮ್ಮ ಮನೇಲೂ ಕೂಡ ಜಗಳ ಆಡೇ ಆಡ್ತೀವಿ ನಾವು ಕೂಡ. ಆದರೆ ದೊಡ್ಡ ಮಟ್ಟಕ್ಕೇನಿಲ್ಲ. ಅಲ್ಲಲ್ಲಿಗೆ 2 ಮಾತು 3 ಮಾತಿಗೆ ಸ್ಟಾಪ್ ಮಾಡಿಬಿಡ್ತೀವಿ. ಯಾರಾದರೂ ಒಬ್ಬರು ಸುಮ್ಮನಾಗ್ಬಿಡ್ತೀವಿ. ಹಾಗಾಗಿ ನಮ್ಮ ಮನೆಯಲ್ಲಿ ಜಾಸ್ತಿ ಜಗಳ ಆಡೋದು ಸ್ವಲ್ಪ ಕಡಿಮೆನೇ. ಅಪರೂಪಕ್ಕೆ ನಾವು ಜಗಳ ಆಡೋದು. ಚೆನ್ನಾಗೇ ಇರ್ತೀವಿ ನಾವಿಬ್ಬರು. ಹೀಗೆ ಒಂದಿನ ಬಿಟ್ಟು ಒಂದಿನ ಇರ್ತಾರೆ ನಮ್ಮ ಮನೆಯವರು. ಆವಾಗ ಇದ್ದಾಗ ಈ ರೀತಿ ನಾವು ಅಡುಗೆ ಪಡುಗೆ ಎಲ್ಲ ಮಾಡಿಕೊಂಡು ಆರಾಮಾಗಿರ್ತೀವಿ. ಏನು ವಾದ ಪ್ರತಿವಾದಗಳು ಜಗಳಗಳು ಏನೂ ನಡೆಯೋದಿಲ್ಲ. ಅವರು ಸಾಕಾಗಿರ್ತಾರೆ, ಬಂದು ಹೋಗಿ ಮೇಲೆ ಮಲ್ಕೊಂಡಿದ್ದು ಎದ್ದು ಬರ್ತಾರೆ. ಸಂಜೆ ಬಂದ ಮೇಲೇ ಅವರ ಜೊತೆ ಮಾತಾಡಬೇಕು ಅಂತ ಸಿಗೋದು. ಹಾಗಾಗಿ ಬಂದು ಅಡುಗೆ ಮಾಡಿಕೊಂಡು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಮಾಡಿ ಇನ್ನು ಊಟ ಮುಗಿಯೋವರೆಗೂ ನಮ್ಮ ಜೊತೆಲೇ ಇರ್ತಾರೆ. ಊಟ ಮುಗಿಸ್ಕೊಂಡು ಮೇಲೆ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮತ್ತೆ ಮಲಗೋಕ್ಕೆ ಕೆಳಗಡೆಗೆ ಬರ್ತಾರೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಓದ್ಕೊಂಡಿದ್ದೆಲ್ಲ ಆಗಿರುತ್ತೆ. ಊಟ ಎಲ್ಲರೂ ಕೂತ್ಕೊಂಡು ಜೊತೆಗೆ ಮಾಡ್ತೀವಿ. ಅಂದರೆ ಮಕ್ಳುಗಳು 6 ಗಂಟೆಗೆ ತಿಂದಿರ್ತಾರಲ್ವ, ಅವರು ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ಅಂದ್ಕೊಂಡಿರ್ತಾರೆ. ಹಂಗೂ ಜೊತೇಲಿ ಕೂತ್ಕೊಂಡು ತಿನ್ನಬೇಕು ಅಂತ ಅವ್ರ ಅಪ್ಪ ತಿನ್ನೋವರೆಗೂ ಬಿಡಲ್ಲ. ಹಂಗೂ ಇವತ್ತು ಮಗ ಮಾತ್ರ ಕೂತ್ಕೊತಾನೆ ಊಟದ ಜೊತೆಗೆ. ಮಗಳು ಕೂತ್ಕೊಳ್ಳಲ್ಲ. ಅವ್ರು ಮಲ್ಕೊಂಬಿಟ್ಟಿದ್ಲು. ಅಂದರೆ ಅವಳಿಗೆ ಸಾಕಾಗಿರುತ್ತೆ, ಟಯರ್ಡ್ ಆಗಿರುತ್ತಲ್ವ ಜಾಸ್ತಿ. ಬೆಳಗ್ಗೆ 8 ಗಂಟೆಗೆ ಹೋದರೆ 6:30 6:45ಕ್ಕೆ ಬರ್ತಾಳೆ. ಬರೀ ಓದು 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 10th ಆಗಿರೋದ್ರಿಂದ ಬರೀ ಓದೋದ್ರಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತಾಳೆ ಪಾಪ ಅವಳು. ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀವಿ ಅವಳನ್ನ. ಮಲಗಿ ಎದ್ದ ಮೇಲೆ ತಿಂತಾಳೆ, ಸ್ವಲ್ಪ ಸಮಾಧಾನ ಆಗಲಿ ಅಂತ ಬಿಟ್ಬಿಡ್ತೀವಿ. ಅವಳಿಗೇನು ಹೇಳೋದಿಲ್ಲ. ಹಾಗಾಗಿ ನಾವು ಮಾಡಿಬಿಟ್ಟು ನಮ್ಮ ಪಾಡಿಗೆ ನಾವು ಊಟ ಮಾಡ್ತೀವಿ. ಮಗನೂ ನಮ್ಮ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾನೆ. ಅವನು ಸ್ವಲ್ಪ ಓದೋದು ಸ್ವಲ್ಪ ಕಡಿಮೆ, ಬರೆಯೋದು ಸ್ವಲ್ಪ ಕಡಿಮೆ ಕೊಟ್ಟಿರ್ತಾರೆ. 8th ಅಲ್ವಾ, ಹಾಗಾಗಿ ಬರೆಯೋದು ಕಡಿಮೆ ಇರುತ್ತೆ. ಈಗ ನಾನು ಈ ಕಡೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಕೂಡ ಬಸ್ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಪಾತ್ರೆ ತೊಳ್ಕೊಂಡೇ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ನಾನು. ಹೀಗಿರ್ತೀವಿ ನಮ್ಮ ಮನೇಲಿ. ಹಾಗಾಗಿ ಜಾಸ್ತಿ ಪಾತ್ರೆ ಬೀಳೋದಕ್ಕಿಂತ ಮುಂಚೆನೇ ಒಂದೊಂದೇ ತೊಳೆದಿಟ್ಬಿಡ್ತಾಯಿದ್ದೀನಿ ನಾನು ಅಡುಗೆ ಮಾಡಬೇಕಾದ್ರಲ್ಲಿ. ಆವಾಗಲೇ ತೊಳ್ಕೊಂಬಿಟ್ರೆ ನಮಗೂ ಈಸಿ ಆಗುತ್ತಲ್ವ, ಅಡುಗೆ ಮನೆಯೂ ನೀಟಾಗಿರುತ್ತೆ. ಈ ಬಸ್ಸಾರು ಮಾಡಿದ್ರಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಪಾತ್ರೆ. ತೊಳಿತಾಯಿದ್ರೆ ಒಂದೊಂದೇ ಇರ್ತಾನೆ ಇರುತ್ತೆ. ಅದರಲ್ಲೂ ನಮ್ಮ ಮನೆಯವ್ರು ಬಂದು ಅಡುಗೆ ಮಾಡ್ತಾಯಿದ್ರೆ ಪಾತ್ರೆಗಳೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿ, ಈಗ ಬಸ್ಸಾಂಬಾರು ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ಈಗ ಮುದ್ದೆಗೂ ಇಟ್ಟಿದ್ದೆ. ಆ ಕಡೆಗೆ ಮುದ್ದೆಗೂ ಹಸಿಟ್ಟೆಲ್ಲ ಹಾಕಿದ್ದೀನಿ. ಈಗ ಮುದ್ದೆ ಮಾಡ್ಕೊಬೇಕು. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು ಇವಾಗ, ಅಡುಗೆ ಮನೆ ಕೆಲಸ. ಈಗ ನೋಡಿ, ನಮ್ಮ ಮನೆಯವರು ಈಗ ಸೊಪ್ಪೆಲ್ಲ ಒಗ್ಗರಣೆ ಹಾಕಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಾನು ಮುದ್ದೆ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಮುದ್ದೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಬೇಯಲಿ ಅಂದ್ಬಿಟ್ಟು ಹಸಿಟ್ಟು ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಟಿದ್ದೀನಿ. ನಾನು ನೋಡಿಲಿ ಸೊಪ್ಪು ಸ್ವಲ್ಪ ನೀರಿರುತ್ತಲ್ವ, ಅದನ್ನು ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಹಾಕಬೇಕಾಗುತ್ತೆ ಒಗ್ಗರಣೆಗೆ. ಇಲ್ಲಾಂದರೆ ಒಗ್ಗರಣೆ ಮಾಡಬೇಕಾದ್ರೆ ಅದು ಬರೀ ನೀರಾಗ್ಬಿಡುತ್ತೆ, ತಿನ್ನೋದಕ್ಕಾಗಲ್ಲ ಒಗ್ಗರಣೆ ಆದಮೇಲೆ. ಹಾಗಾಗಿ ಎಲ್ಲ ಚೆನ್ನಾಗಿ ನೀರೆಲ್ಲ ಹಿಂಡ್ಕೊಡು ಅಂದರು. ನೀರೆಲ್ಲ ಹಿಂಡ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಆ ಕಡೆಗೆ ಒಗ್ಗರಣೆ ಮಾಡ್ಕೊತಿದ್ದಾರೆ. ಆ ಕಡೆ ಮುದ್ದೆನೂ ಕೂಡ ಬೇಯ್ತಿದೆ. ಈಗ ನಾನು ಮುದ್ದೆ ಬೆಂದಮೇಲೆ ಮುದ್ದೆ ಮಾಡಿಕೊಂಡು ಕೂತ್ಕೊಂಡು ಊಟ ಮಾಡಬೇಕಷ್ಟೇ ಇವಾಗ. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿದೆ. ಈಗ ಮಗಳಿನ್ನ ಎದ್ದಿಲ್ಲ. ಮಗ ಮಾತ್ರ ಬಂದ. ಅದು ಗ್ಯಾಪಲ್ಲೇ ಹೋಗಿ ಕರ್ಕೊಂಬಂದರು ಮಗನ್ನ ಟ್ಯೂಷನಿಂದ 7:30ಗೆ. ಅಷ್ಟರಲ್ಲಿ ಅಡುಗೆನೂ ಆಯಿತು. ಈಗ ನೋಡಿ, ಒಂದು ಸಲ ತಿರುಗ್ಕೊಂಡು ಮುದ್ದೆನ ಮತ್ತೆ ಬೇಯೋದಕ್ಕೆ ಇಡ್ತೀನಿ. ಇಲ್ಲಾಂದರೆ ಅಂಟು ಆಗ್ತಾ ಇರುತ್ತೆ, ಮುಟ್ಟಿದ್ರೆ ಎಲ್ಲ ಕೈಗೆಲ್ಲ ಮೆತ್ಕೊಳ್ಳೋದು ಆ ಥರ ಆಗುತ್ತೆ. ನಾನು ಒಂದು ಸಲ ಈ ಥರ ಕೆಳಗಿಳಿಸ್ಕೊಂಡು ತಿರುಗ್ಕೊಂಬಿಟ್ಟು ಮತ್ತೆ ಅದ್ರ ಮೇಲೆ ಇಡ್ತೀನಿ, ಗ್ಯಾಸ್ ಮೇಲೆ. ಮತ್ತೆ ನಾನು ತಿರುವಿ ಆಮೇಲೆ ಮುದ್ದೆ ಕಟ್ಕೊತೀನಿ. ಈಗ ಮುದ್ದೆ ಕಟ್ಟಬೇಕಾದ್ರೂ ಅಷ್ಟೇ ಸ್ವಲ್ಪ ಕೈಗೆ ಮತ್ತು ಪ್ಲೇಟ್ಗೆ ಎಣ್ಣೆ ಎಲ್ಲ ಹಾಕ್ಕೊಬೇಕು ಸ್ನೇಹಿತರೆ. ಇಲ್ಲಾಂದರೆ ಮುದ್ದೆ ಎಲ್ಲ ಕೈಗೆ ಅಂಟ್ತಾ ಇರುತ್ತೆ. ನಂಗೆ ಹಂಗೆ ಅಂಟ್ತಾ ಇದ್ದರೆ ನಾನು ಮುದ್ದೆ ಕಟ್ಟೋದಕ್ಕೆ ಬೇಜಾರಾಗುತ್ತೆ ನನಗೆ. ಹಾಗಾಗಿ ನಾನು ಎಣ್ಣೆ ಹಚ್ಕೊಂಡು ನಾನು ಮುದ್ದೆ ಕಟ್ತೀನಿ. ಹಾಗಾಗಿ ನೋಡಿ, ಇನ್ನೊಂದು ಸಲ ಇಟ್ಟಿದ್ದೀನಿ ಬೇಯೋದಕ್ಕೆ ಅಂದ್ಬಿಟ್ಟು. ನಮ್ಮ ಮನೆಯವ್ರು ಆಗಲೇ ಊಟ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಮುಗೀತು ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಕರೀತಾ ಇದ್ದಾರೆ. ಅವಳು ಮಗಳು ಎದ್ದೋಳಲ್ಲ, ಆದರೂ ಕರೀತಾರೆ. ಎದ್ದೋಳಿಲ್ಲ. ಹಂಗಾಗಿ ಮಗನ ಮಾತ್ರ ಕೂರಿಸ್ಕೊಂಡು ಅವನಿಗೆ ಹೇಳ್ತಾರೆ ಎಲ್ಲ, ಬಾ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು.
ನಾನು ಅಷ್ಟೊತ್ತಿಗೆ ತಟ್ಟೆಗಳೆಲ್ಲ ನೀರೆಲ್ಲ ಇಟ್ಕೊಳ್ಳೋಷ್ಟೊತ್ತಿಗೆ ಕುಡಿಯೋದಕ್ಕೆ ಈಗ ನಾನು ಮುದ್ದೆನೂ ಕಟ್ತಾಯಿದ್ದೀನಿ. ಅವ್ರಿಗೆ ನಾನು ಮುದ್ದೆ ಕಟ್ಟಂಗೆ ತೊಗೊಂಡೋಗಿ ಅವನಿಗೂ ಕೂಡ ಇಡ್ತಾರೆ. ಮಗ ಈ ಕಡೆ ದಿವಾನ ಮೇಲೆ ಕೂತ್ಕೊಂಡಿರ್ತಾನೆ, ಕಾಣಿಸೋದಿಲ್ಲ. ವಿಡಿಯೋಗೆ ಮಾಡೋಕ್ಕಾಗಿಲ್ಲ. ನಾನು ಟ್ರೈಪಾಡಲ್ಲಿ ಹಾಕಿದ್ದೀನಿ ಇದು ಮೊಬೈಲ್ನ, ಹಾಗಾಗಿ ಕಾಣಿಸೋದಿಲ್ಲ. ನನಗೂ ಕೂಡ ಯಾಕೋ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಇತ್ತು. ಎದ್ದು ಕೂತು ಓಡಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅಲ್ಲೇ ಇತ್ತು, ಟ್ರೈಪಾಡಲ್ಲೇ ಇತ್ತು ಮೊಬೈಲು. ವಿಡಿಯೋ ಅವ್ನು ತೋರ್ಸೋಕ್ಕಾಗಿಲ್ಲ. ಮುಂದೆ ಬರೋ ವಿಡಿಯೋಸಲ್ಲೆಲ್ಲ ತೋರಿಸ್ತೀನಿ. ಹೀಗೇ ಈಗ ನೋಡಿ ಮುದ್ದೆ ಕಟ್ತಾಯಿದ್ದೀನಿ ನಾನು. ನೋಡಿ ನನ್ನ ಮಗ ಬಂದ ಇವಾಗ. ನನ್ನ ಗ್ಲಾಸಲ್ಲೇ ಬೇಕು ನೀರು ಅಂದ್ಬಿಟ್ಟು ಅವನ ಗ್ಲಾಸಲ್ಲೇ ಹಿಡ್ಕೊಂಡು ಹೋಗ್ತಿದ್ದಾನೆ ನೀರು ಕುಡಿಯೋದಕ್ಕೆ ಅಂದ್ಬಿಟ್ಟು. ನಾನು ಕೂಡ ಇವಾಗ ಮುದ್ದೆ ಕಟ್ತಾಯಿದ್ದೀನಿ. ನಮ್ಮ ಮನೆಯವರು ಇವಾಗ ಮುದ್ದೆ ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಯಾಕಂದರೆ ಬಿಸಿ ಹಿಡ್ಕೊಳ್ಳೋದಕ್ಕಾಗಲ್ವಲ್ಲ, ಹಾಗಾಗಿ ಹಾಟ್ ಬಾಕ್ಸಲ್ಲೆಲ್ಲ ಹಾಕ್ಕೊಂಡು ಹೋಗ್ತಾರೆ ಮಗನಿಗೆ ಇಡೋದಕ್ಕೆ ಅಂದ್ಬಿಟ್ಟು. ಈಗ ನಾನು ಕೂಡ ಮುದ್ದೆ ಕಟ್ಟಿದ್ದಾಯಿತು. ಮುದ್ದೆ ಕಟ್ಟಿ ಅದೇನು ತೊಳೆಯೋದಿಲ್ಲ, ಬರೀ ಕೈ ತೊಳ್ಕೊಂಡೇ ನಾನು ಊಟಕ್ಕೆ ಅಂತ ಕೂತ್ಕೊತೀನಿ. ಊಟಕ್ಕೆ ಕೂತ್ಕೊಂಡು ಎಲ್ಲರೂ ಕೂಡ ಊಟ ಮಾಡ್ತೀವಿ. ಈಗ ನೋಡಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಾನು ನಮ್ಮ ಮನೆಯವ್ರು ಕೆಳಗೆ ಕೂತಿದ್ದೀವಿ, ನನ್ನ ಮಗ ಈ ಕಡೆ ಕುಂತಿದ್ದಾನೆ. ಬಸ್ಸಾರಂತೂ ಸೂಪರಾಗಿತ್ತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆ ಮುದ್ದೆ ಬಸ್ಸಾರು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ಸೋದು. ರಾತ್ರಿಯೇ ಹೇಳಿದ್ನಲ್ಲ, ರಾತ್ರಿಯೇ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಸಾಂಬಾರು, ಅಷ್ಟು ಚೆನ್ನಾಗಿತ್ತು. ಬಸ್ಸಾರು ಸೊಪ್ಪು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾಕಂದರೆ ಹೊಲ್ದಲ್ಲಿ ಕುಯ್ಕೊಂಬಂದಿರೋದಲ್ವ ಅಣ್ಣೆ ಸೊಪ್ಪು, ಹಾಗಾಗಿ ತುಂಬ ಚೆನ್ನಾಗಿತ್ತು. ನಮಸ್ತೆ.